ಹೋರಾಟಗಾರರ ತ್ಯಾಗ ಬಲಿದಾನ ಸ್ಮರಿಸಿ ಶಾಸಕ ಪ್ರಭು ಚೌಹಾಣ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದ ಕಲ್ಯಾಣ ಕರ್ನಾಟಕ ಭಾಗದ ವಿಮೋಚನೆಗೆ ಅನೇಕ ಹೋರಾಟಗಾರರು ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ. ಎಲ್ಲ ಮಹನೀಯರನ್ನ ಸ್ಮರಿಸಬೇಕು ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವದ ಮಹತ್ವವನ್ನ ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ತಿಳಿಸಿದರು. ಔರಾದ ತಾಲೂಕು ಆಡಳಿತದ ವತಿಯಿಂದ ಸೆಪ್ಟೆಂಬರ್ 17ರಂದು ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ನಿಮಿತ್ತ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಔರಾದ ತಹಶೀಲ್ದಾರರಾದ ಮಹೇಶ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಔರಾದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸರುಬಾಯಿ ಗೂಳೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಜೆ ರಂಗೇಶ, ಆರಕ್ಷಕ ವೃತ್ತ ನಿರೀಕ್ಷಕರಾದ ರಘುವೀರ ಸಿಂಗ್ ಠಾಕೂರ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಶಿಶು ಅಭಿವೃದ್ಧಿ ಅಧಿಕಾರಿ ಇಮಲಪ್ಪ, ಮಾಣಿಕರಾವ ನೇಳಗೆ, ಮುಖಂಡರಾದ ದೊಂಡಿಬಾ ನರೋಟೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಚಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಭವಿಷ್ಯ ನಮ್ಮ ಮಕ್ಕಳಿಗೆ ಬಹಳ ಜರೂರತ್ ಅದಕ್ಕಾಗಿ ಈ ಕಲ್ಯಾಣ ಕರ್ನಾಟಕ ಈ ನಮ್ಮ ದಿವಸ ಇದೆ, ಐತಿಹಾಸಿಕ ದಿವಸ ಇದೆ. ತಾವೆಲ್ಲ ಹೇಳಿದಿರಿ, ಅನುಮೋದನೆ ಕೊಡಿಸಿ ನಮ್ಮ ಸೌಭಾಗ್ಯ ಇತ್ತು. ಅದಕ್ಕಾಗಿ ನಮ್ಮ ಹೆಮ್ಮೆ ಇದೆ. ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮಿಲಿಟರಿ ಕಲಿಸಿ, ಆಮೇಲೆ ಯಾವ ಬ್ಯಾಗ್ನಲ್ಲಿ ಹಾಕಿಸಿ, ಈ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಆಗಲಿ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಆಗಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಆಗಲಿ, ಪ್ರಧಾನಮಂತ್ರಿ ಫಸ್ಟ್ ಬಹಳ ನಮ್ಮ ಈ ಭಾಗಕ್ಕೆ. ಯಾಕಂದ್ರೆ ಈ ಟೈಮ್ದಲ್ಲಿ ಹೇಳಿದಿರಿ, ರಾತೂರು ವಕೀಲು ರಜ್ವಿ ಅವರು ಯಾವ ಕಾರಣಕ್ಕೆ ನಾನು ಸ್ವಾತಂತ್ರ್ಯ ಕೊಡಲ್ಲ, ಸೆಪರೇಟ್ ರಾಜಧಾನಿ ಬೇಕು, ಈ ತರ ಅವರು ಹಟ್ಟ ಇತ್ತು. ಆದ್ರೆ ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮಿಲಿಟರಿ ಕಳಿಸಿ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದಕ್ಕಾಗಿ ನಮ್ದು ಈ ದಿವಸ ಬಹಳ ಐತಿಹಾಸಿಕ ದಿವಸ ಇದೆ. ಎಲ್ಲ ತಾವು ಗೋರ್ಟಾ ಸ್ಮಾರಕ ತಾವು ನಲ್ಲಿ ನಾವು ಎಲ್ಲ ಕಲ್ಪನೆ ಮಾಡಿ 70 ವರ್ಷ ಆದ್ಮೇಲೆ ಕೂಡ, ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಟ್ಯಾಚ್ಯೂ ಯಾರು ಮಾಡಿಲ್ಲ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಅವರು ಗೋರ್ಟಾನಲ್ಲಿ ಹೋಗಿ ತಾವಿಗೂ ನೋಡ್ಬೇಕು. ಈ ಕಲ್ಯಾಣ ಇದಕ್ಕಿಂತ ಮುಂಚೆ ನಾವೊಂದು ನಿಜಾಮಶಾಹಿಯ ಅರಾಜಕತೆಯಲ್ಲಿದ್ದು, ಒಂದು ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ, ಒಂದು ಸಾರಿಗೆ ವ್ಯವಸ್ಥೆ ಇರಲಿಲ್ಲ, ಯಾವುದೇ ರೀತಿಯ ಅಭಿವೃದ್ಧಿಯಿಂದ ಕುಂಠಿತವಾಗಿರುವ ನಮ್ಮ ಭಾಗವು ಸ್ವಾತಂತ್ರ್ಯ ಕಂಡ ನಂತರ ತುಂಬಾ ಏಳಿಗೆ ಹೊಂದಿದೆ. ಅದರಲ್ಲೂ ನಮ್ಮ ಮಾತೃಭಾಷೆ ಏನಾದ್ರೂ ಬದುಕಿದೆ ಅಂದ್ರೆ ಏಕೀಕರಣದ ನಂತರ ನಾವು ಕರ್ನಾಟಕಕ್ಕೆ ಸೇರಿಕೊಂಡಾಗ ನಮ್ಮ ಭಾಗದ ಒಂದು ಏಳಿಗೆ ಆಗಿದೆ, ನಮ್ಮ ಒಂದು ಸ್ವಾಭಿಮಾನ ಉಳಿಸ್ಕೊಂಡಂಗಾಗಿದೆ. ಹಾಗಾಗಿ ಈ ದಿವಸದ ಮಹತ್ವ ನಮ್ಗೆ ಆಗಸ್ಟ್ 15ರಷ್ಟೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಈ ದಿನ. ಇದನ್ನ ಸ್ಮರಿಸಿ ನಮ್ಮ ಹುತಾತ್ಮರು ಈ ಒಂದು ಕಲ್ಯಾಣ ಕರ್ನಾಟಕವನ್ನು ವಿಮೋಚನೆ ಮಾಡುವಲ್ಲಿ ಹೋರಾಡಿದಂತಹ ಆಪರೇಷನ್ ಪೋಲೋದಿಂದ ಸೋಲಿಸಿದಂತಹ ನಮ್ಮ ಅಂದಿನ ಗೃಹ ಸಚಿವರಾದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ನೆನೆಸಿ ಮತ್ತು ಇನ್ನಿತರ ಎಲ್ಲಾ ಹೋರಾಟಗಾರರು ಯಾರ್ಯಾರು ಹುತಾತ್ಮರಾಗಿದ್ದಾರೆ ಎಲ್ಲರನ್ನು ಸ್ಮರಿಸುವಂತ ಈ ದಿನವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭಾಶಯ ಕೋರುತ್ತಾ ನನ್ನ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.